ಯಕ್ಷಗಾನ ಹೇಳುವಂಥದ್ದು ನಮ್ಮ ತುಳುನಾಡಿನ ಗಂಡು ಕಲೆ. ಈ ಯಕ್ಷಗಾನ ಇವತ್ತು ರಾಜ್ಯ ಅಲ್ಲ, ವಿದೇಶಗಳಲ್ಲಿ ಕೂಡ ಭಾಳಷ್ಟು ಮಂದಿ ಮೆಚ್ಚುವಂತಹ ಒಂದು ಕಲೆ. ಈಗ ಈ ಯಕ್ಷಗಾನ ಕಲೆಯಲ್ಲಿ ಭಾಳಷ್ಟು ದೊಡ್ಡ ಹೆಸರು ಯಾರು ಅಂತ ಕೇಳಿದರೆ ನಮ್ಮ ಸತೀಶ್ ಶೆಟ್ಟಿ ಪಟ್ಲ ಅವ್ರ ಜೊತೆ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ಭಾಳಷ್ಟು ನಮಗೂ ಕೂಡ ಸಂತಸ ಆಗುತ್ತೆ, ಯಾಕಂದರೆ ಒಬ್ಬರು ಯಕ್ಷಗಾನದಲ್ಲಿ ಮೇರು ವ್ಯಕ್ತಿತ್ವ ಇರುವ ಸತೀಶ್ ಶೆಟ್ಟಿ ಪಟ್ಲ ಅವರು ನೂರಾರು ಜನರ ಕಣ್ಣೀರು ಒರೆಸಿದ ಓರ್ವ ನೇತಾರ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಯಕ್ಷಗಾನದ ನೇತಾರ ಅವರು ಹಲವಾರು ಮಂದಿಯ ಕಣ್ಣೀರು ಒರೆಸಿದ್ದಾರೆ. ಅವ್ರ ಜೊತೆ ಒಂದಷ್ಟು ಯಕ್ಷಗಾನದ ವಿಚಾರಗಳ ಬಗ್ಗೆ ಮಾತಾಡೋಣ. ಸಚಿನ ನಮಸ್ಕಾರ. ನೋಡಿ, ಈಗ ತಾವು ಹಲವಾರು ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಒಂದಷ್ಟು ಪಳಗಿ ಇವತ್ತು ಒಂದಷ್ಟು ಮಂದಿಗೆ ಬದುಕು ಕಟ್ಟಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟವರು. ಈಗ ನಿಮ್ಮ ಯಕ್ಷಗಾನದ ಜರ್ನಿ ಯಾವಾಗದಿಂದ ಆರಂಭ ಆಯಿತು? ನಾನು 2000 ಇಸವಿಯಿಂದ ಪ್ರಾರಂಭ. 2000 ತಿರುಗಾಟದಲ್ಲಿ ನಾನು ಕಟೀಲು ಮೇಳಕ್ಕೆ ಸೇರಿದ್ದು. ಒಂದು 25 ವರ್ಷಗಳ ಸುದೀರ್ಘ ಪಯಣ ಯಕ್ಷಗಾನದಲ್ಲಿ. ಅನೇಕ ಏಳುಬೀಳುಗಳ ನಡುವೆ ಕೂಡ ಒಂದು ಕಲಾವಿದರ ಕಣ್ಣೀರು ಒರೆಸುವಂಥ ಒಂದು ಕೆಲಸವನ್ನು ನನಗೆ ನನ್ನ ಕಲಾ ಸರಸ್ವತಿ ನೀಡಿದ್ದಾಳೆ. ಎಲ್ಲ ನನ್ನ ಅಭಿಮಾನಿ ಬಂಧುಗಳ ನೆರವಿನಿಂದ ಇದನ್ನು ಮಾಡ್ತಾ ಇದ್ದೇವೆ. ಕಟೀಲು ಮೇಳದಲ್ಲಿ ಸುಮಾರು 19 ವರ್ಷಗಳ ಸುದೀರ್ಘ ಯಕ್ಷ ಪಯಣ. ಆನಂತರ ಈಗ ಸ್ವಂತ ನಮ್ಮ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಯಕ್ಷಗಾನ ಮೇಳ ಅಂತೇಳಿ ಮಾಡಿ ಒಂದು 50 ಜನ ಕಲಾವಿದರು ನಮ್ಮ ತಂಡದಲ್ಲಿದ್ದಾರೆ. 5 ವರ್ಷಗಳಿಂದ ಈ ಪಾವಂಜೆ ಮೇಳವನ್ನು ನಡೆಸ್ತಾ ಇದ್ದೇನೆ. ಸತೀಶ್ ಶೆಟ್ಟಿ, ನೋಡಿ, ಈಗ ತಾವು ಜರ್ನಿಯ ಬಗ್ಗೆ ಹೇಳಿದರೆ ಈಗ ಭಾಳಷ್ಟು ಪ್ರಶಸ್ತಿಗಳು ಬಂದಿವೆ. ಅದೇನೋ 500ಕ್ಕೂ ಮೇಲ್ಪಟ್ಟು ಪ್ರಶಸ್ತಿಗಳಿವೆ ಹೇಳುವ ಮಾಹಿತಿ ಇದೆ. ಎಷ್ಟು ಪ್ರಶಸ್ತಿಗಳು ತಮಗೆ ಬಂದಿವೆ? ನೋಡಿ, ನಿಖರವಾಗಿ ಪ್ರಶಸ್ತಿಗಳ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಅದರ ಹಿಂದೆ ಹೋದವನು ಅಲ್ಲ. ತುಂಬ ಜನ ಸನ್ಮಾನಗಳನ್ನು ಮಾಡ್ತಾರೆ, ಪ್ರಶಸ್ತಿಗಳನ್ನು ನೀಡ್ತಾರೆ. ನೀವು ಹೇಳಿದಾಗೆ ಅದಕ್ಕಿಂತ ಹೆಚ್ಚೇ ಆಗ್ಬೋದಷ್ಟೇ ಹೊರತು ಕಡಿಮೆ ಅಲ್ಲ. ಮತ್ತು ಅದರ ಲೆಕ್ಕಾಚಾರ ಅಂತೂ ನಾನು ಖಂಡಿತ ಇಟ್ಕೊಳ್ಳಿಲ್ಲ. ಅದು ಮುಖ್ಯ ಅಲ್ಲ. ಜನಗಳು ನಮ್ಮ ಮೇಲೆ ಇಟ್ಟಂಥ ಪ್ರೀತಿ, ನಮ್ಮನ್ನು ಇಷ್ಟವರೆಗೆ ಇಷ್ಟು ಒಂದು ರಂಗದಲ್ಲಿ ಇಷ್ಟು ವರ್ಷ ನಮ್ಮನ್ನು ಬೆಳೆಸ್ತಾರೆ ನಮ್ಮ ಅಭಿಮಾನಿಗಳಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇಲ್ಲ ಎಂಬುದಾಗಿ ನಾನು ಭಾವಿಸ್ತೇನೆ. ಜನಗಳ ಪ್ರೀತಿ, ಆ ಅಭಿಮಾನಿಗಳ ಪ್ರೀತಿ ನಮ್ಮನ್ನು ಬದುಕಿಸಿದೆ, ರಕ್ಷಿಸಿದೆ. ಈಗ ತಾವು ಪಟ್ಲ ಫೌಂಡೇಶನ್, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಾಡಿದಿರಿ. ಈಗ ತಮ್ಮ ಉದ್ದೇಶ ಏನಿತ್ತು? ಅದನ್ನು ಮಾಡೋ ಉದ್ದೇಶ ಏನಿತ್ತು? ನೋಡಿ, ಯಕ್ಷಗಾನ ಕಲೆ ಒಂದು 10-15 ವರ್ಷಗಳ ಹಿಂದೆ ಹೋದರೆ ನಾವು ಹೇಗಿತ್ತು ಅಂತ ನಮ್ಮ ಕಣ್ಣ ಮುಂದೆ ಇದೆ. ಯಕ್ಷಗಾನ ಕಲೆ ಹೇಗಿತ್ತು, ಕಲಾವಿದರು ಹೇಗಿದ್ದರು ಅಂತ. ಕಲೆ ಯಾವತ್ತೂ ಬಡವಾಗಲ್ಲ, ಅದು ಶ್ರೀಮಂತ ಕಲೆ. ಯಕ್ಷಗಾನ ಅಂತೂ ಅದಕ್ಕೆ ಸರಿಸಾಟಿಯಾದಂಥ ಕಲೆ ನಮ್ಮ ಇಡೀ ಪ್ರಪಂಚದಲ್ಲಿ ಖಂಡಿತ ಇಲ್ಲ. ಎಲ್ಲವನ್ನು ಒಳಗೊಂಡಂಥ ಒಂದು ಕಲೆ. ಆದರೆ ಕಲಾವಿದರು ತುಂಬ ಕಷ್ಟಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಡೈಲಿ ಲೈವ್ ಪ್ರೋಗ್ರಾಮ್, 3 ಗಂಟೆಯ ಸಿನಿಮಾ ಆದರೆ ಒಂದು ವರ್ಷ 2 ವರ್ಷ ಶೂಟಿಂಗ್ ತೆಗಿತಾರೆ, ಒಂದೊಂದು ಸ್ಕ್ರಿಪ್ಟ್ ತೆಗಿತಾರೆ, ಮತ್ತು 2-3 ದಿವಸ 1 ವಾರ ರೆಸ್ಟ್ ಇರುತ್ತೆ, ಇಂಥದ್ದೆಲ್ಲ ಇರುತ್ತೆ. ಅದನ್ನು 3 ಗಂಟೆಗೆ ಬಟ್ಟಿ ಇಳಿಸಿ ಅದನ್ನು ಮಾಡ್ತಾರೆ. ತುಂಬ ಕಷ್ಟದ ಕೆಲಸ. ಅದು ಕೂಡ ಸುಲಭ ಅಂತ ಹೇಳಿದ್ದಲ್ಲ. ಯಕ್ಷಗಾನ ಹಾಗಲ್ಲ. ಇವತ್ತು ಏನು ಪರ್ಫಾರ್ಮೆನ್ಸ್ ಮಾಡ್ತೇವೋ ನಾಳೆ ಅದಕ್ಕಿಂತ ಹೆಚ್ಚನ್ನೇ ಮಾಡಬೇಕಾಗುತ್ತೆ ಹೊರತು ಅದು ಕೂಡ ಲೈವ್ ಜನಗಳ ಮುಂದೆ ನಾವು ಪ್ರತಿಯೊಂದನ್ನು ಮಾಡಬೇಕಾಗುತ್ತೆ. ಯಾವುದೇ ಆರೋಗ್ಯದ ವಿಚಾರವನ್ನು ಲೆಕ್ಕಿಸದೆ, ಯಾವ ವಾತಾವರಣದ ಪರಿಸ್ಥಿತಿಯನ್ನು ಲೆಕ್ಕಿಸದೆ ಕಲಾವಿದರು ಪ್ರತಿನಿತ್ಯ ದುಡಿಯಬೇಕಾಗುತ್ತೆ. ಬಟ್ ಅವರಿಗೆ ಭದ್ರತೆ ಇಲ್ಲ. ಅವರಿಗೆ ಸಿಗುವಂಥ ಕಿಂಚಿತ್ ಸಂಬಳ, ಅದರಲ್ಲಿ ಅವರ ಇಡೀ ಜೀವನ ನಡೆಯಬೇಕಾಗುತ್ತೆ, ಅವರ ಫ್ಯಾಮಿಲಿಯನ್ನು ನೋಡ್ಕೊಳ್ಬೇಕಾಗುತ್ತೆ. ಇಂಥದ್ರಲ್ಲಿ ತುಂಬ ಕಷ್ಟಪಡ್ತಾಯಿದ್ರು ಕೆಲವು ಕಲಾವಿದರು. ಅರ್ಧದಲ್ಲಿ ಅವರಿಗೆ ಏನಾದರೂ ತೊಂದರೆಗಳಾದರೆ, ಅವರ ಆರೋಗ್ಯಕ್ಕೆ ಏನಾದರೂ ತೊಂದರೆಗಳಾದರೆ ಜೀವಮಾನ ಇಡೀ ಅವರ ಕುಟುಂಬವೇ ಬೀದಿ ಪಾಲಾಗುವಂಥ ಪರಿಸ್ಥಿತಿ ಇತ್ತು. ಅವರ ಕಣ್ಣೀರನ್ನು ನೋಡಲಿಕ್ಕಾಗದೆ ನಾನೊಂದು ಚಾರಿಟಿ ಎಂಬುದನ್ನು ಮಾಡಿ ನನ್ನಿಂದ ಆಗುವಷ್ಟು ಮಟ್ಟಿಗೆ ಆ ಕಲಾವಿದರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಇಷ್ಟವರೆಗೆ ಒಂದು 10 ವರ್ಷ ಆಯಿತು ನಮ್ಮ ಚಾರಿಟಿ ಮಾಡಿ. 2015ರಲ್ಲಿ ಪ್ರಾರಂಭ ಆಗಿದೆ. 10 ವರ್ಷದಲ್ಲಿ ಸುಮಾರು 15 ಕೋಟಿ ರೂಪಾಯಿಯವರೆಗೆ ನಮ್ಮ ಅಭಿಮಾನಿ ಬಳಗ ನನಗೆ ನೀಡಿದಂತಹ ನನ್ನ ಮೇಲಿನ ಪ್ರೀತಿ ವಿಶ್ವಾಸದಿಂದ ನೀಡಿದಂಥ ಮೊತ್ತವನ್ನು ಕಲೆಗೆ, ಕಲಾವಿದಗಳಿಗೆ ಒಂದು ಮನೆ ಕಟ್ಟುವುದಕ್ಕೆ, ಅವರಿಗೆ ಇನ್ಶೂರೆನ್ಸ್ ಆಗಲಿ, ಅವರ ಯಕ್ಷ ಶಿಕ್ಷಣದ ವೆಚ್ಚ ಆಗಲಿ, ಅವರ ಮಕ್ಕಳ ವಿದ್ಯಾಭ್ಯಾಸ ಆಗಲಿ, ಅವರ ಆರೋಗ್ಯದ ವಿಚಾರ ಆಗಲಿ, ಹೀಗೆ ಅನೇಕ ರೀತಿಯಲ್ಲಿ ನಾವು ಸಹಾಯ ಮಾಡಿದೆವು. ಇವತ್ತು ಕೂಡ ಒಂದು ಶ್ರೇಷ್ಠ ಕಲಾವಿದ ನಮ್ಮ ಪ್ರಸನ್ನ ಶೆಟ್ಟಿಗಾರ, ಮಂದಾರ್ತಿ ಮೇಳದ ಬೆಳಗುತಿಟ್ಟಿನ ಪ್ರಸನ್ನ ಶೆಟ್ಟಿಗಾರ ಅಂತ ಗೊತ್ತಿರ್ಬೋದು. ಅವರ ಗೃಹ ಪ್ರವೇಶ ನಮ್ಮ ಪಟ್ಲ ಫೌಂಡೇಶನ್ ವತಿಯಿಂದ ಅವರಿಗೆ ಮನೆ ನಿರ್ಮಾಣ ಮಾಡಿಕೊಡ್ತಾ ಇದ್ದೇವೆ. ಇದೆಲ್ಲ ನಮ್ಮ ಅಭಿಮಾನಿ ಬಂಧುಗಳು, ನಮ್ಮ ದಾನಿಗಳ ನೆರವಿನಿಂದ ಸಾಧ್ಯತೆ ಆಗಿದೆ. ಇದು ಎಲ್ಲ ಕ್ರೆಡಿಟ್ ನಮ್ಮ ದಾನಿಗಳಿಗೆ ಸೇರಬೇಕಂತ ಹೇಳಿಕೆ ಬಯಸ್ತೇವೆ. ಈಗ ಭಾಳಷ್ಟು ಮಂದಿ ನೊಂದವರಿಗೆ ತಾವು ಸಹಕಾರ ಕೊಟ್ಟಿದ್ದೀರಿ. ಈಗ ಎಷ್ಟು ಜನಕ್ಕೆ ತಮ್ಮ ಸಹಕಾರ ಮುಟ್ಟಿದೆ? ನೋಡಿ, ಎಷ್ಟು ಸಹಕಾರ ಅಂತ ಹೇಳಿದರೆ ಒಂದು 30, ನೋಡಿ ಇವತ್ತಿನ ಮನೆ ಗೃಹ ಪ್ರವೇಶದ ಹೇಳಿದೆ, ಇದು 34ನೇ ಗೃಹವನ್ನು ನಾವು ಕಲಾವಿದರಿಗೆ ಹಸ್ತಾಂತರ ಮಾಡ್ತೇವೆ. ಇದಕ್ಕೆ ತೆಂಕುತಿಟ್ಟು ಬಡಗುತಿಟ್ಟು ಎನ್ನುವ ಭೇದ ಇಲ್ಲ. ಯಾರು ತುಂಬ ತೊಂದರೆಯಲ್ಲಿದ್ದಾರಾ, ಮನೆ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅವರಿಗೆ ನಾವು ಸಹಕಾರ ನೀಡುವುದು ನಮ್ಮ ಧರ್ಮ. 34 ಮನೆ ಸಂಪೂರ್ಣವಾಗಿ ನಾವೇ ಕಟ್ಟಿ ಆ ಕಲಾವಿದರಿಗೆ ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ. ಒಂದು 250 ಕಲಾವಿದರಿಗೆ ಮನೆ ಕಟ್ಟಲಿಕ್ಕೆ 25,000 50,000 ರೂಪಾಯಿ ಅಂತೇಳಿ ನಾವು ಸಹಕಾರ ನೀಡಿದ್ದೇವೆ. ಒಂದು 3,500 ಕಲಾವಿದರುಗಳು, ಅದು ನಾಟಕ ರಂಗಭೂಮಿ, ಯಕ್ಷಗಾನ
ದೈವಾರಾಧನೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಲಾವಿದರುಗಳು, ಆಮೇಲೆ ಕಂಬಳ ಕ್ಷೇತ್ರದಲ್ಲಿ ದುಡಿಯುವಂಥ ಕ್ರೀಡಾಪಟುಗಳಿಗೆ ಕೂಡ ಇನ್ಶೂರೆನ್ಸನ್ನು, ಆಕ್ಸಿಡೆಂಟಲ್ ಇನ್ಶೂರೆನ್ಸನ್ನು ನಮ್ಮ ಪಟ್ಲ ಫೌಂಡೇಶನ್ನಿಂದ ಫ್ರೀಯಾಗಿ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಯಕ್ಷ ಶಿಕ್ಷಣ ಅಂತ ಒಂದು 2-3 ವರ್ಷಗಳಿಂದ ನಾವು ಪ್ರಾರಂಭ ಮಾಡಿ ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ಶಾಲೆಯ ಮಕ್ಕಳಿಗೆ, ಸರ್ಕಾರಿ ಶಾಲೆ ಯಾಕೆ ನಾನು ಆ ವಿಷಯವನ್ನು ಒತ್ತಿ ಹೇಳ್ತೇನೆ ಅಂತ ಹೇಳಿದರೆ, ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಬಡ ಮಧ್ಯಮ ವರ್ಗಗಳಿಗಿಂತಲೂ ಕಡಿಮೆ, ಅಂದರೆ ಕೆಳಗಿನ ಮಕ್ಕಳು, ತುಂಬ ಬಡವರು ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಹೆಚ್ಚಾಗಿರುವುದು. ಅವರಿಗೆ ಹೊರಗಡೆ ಹೋಗಿ ಕಲಿಯುವಂತಹ ಆರ್ಥಿಕ ಪರಿಸ್ಥಿತಿ ಅವರದ್ದು ಸರಿಯಾಗಿರಲ್ಲ. ಅವರಿಗೆ ಶಾಲೆಯಲ್ಲಿ ನಮ್ಮ ಯಕ್ಷ ಶಿಕ್ಷಣ ನೀಡಬೇಕೆನ್ನುವ ನಿಟ್ಟಿನಲ್ಲಿ ಗುರುಗಳನ್ನು ಆ ಶಾಲೆಗೆ ಕಳಿಸಿ ಶಿಕ್ಷಣ ಇಲಾಖೆ ಪರ್ಮಿಷನ್ ತಗೊಂಡು ಆ ಶಾಲೆಯಲ್ಲಿ ಕಲಿಸುವಂಥ ವ್ಯವಸ್ಥೆಯನ್ನು ನಮ್ಮ ಪಟ್ಲ ಫೌಂಡೇಶನ್ ಮಾಡ್ತಾ ಇದೆ. ಸುಮಾರು 7 ಜಿಲ್ಲೆಗಳಲ್ಲಿ 9,000 ವಿದ್ಯಾರ್ಥಿಗಳು ಫ್ರೀಯಾಗಿ ನಮ್ಮ ಯಕ್ಷ ಶಿಕ್ಷಣವನ್ನು ಕಲಿತಾ ಇದ್ದಾರೆ. ಬಂಧುಗಳೇ, ಬಹಳಷ್ಟು ಸಂತಸ ಆಗ್ತದೆ. ಯಾಕಂದರೆ ಒಬ್ಬರು ನಮ್ಮ ಯಕ್ಷಗಾನದ ಮೇರುಮಟ್ಟದ ಕಲಾವಿದರನ್ನು ನಾವು ಸಂದರ್ಶನ ಮಾಡಿದ್ದೇವೆ. ಅದರ ಜೊತೆಗೆ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ ಸಮಸ್ಯೆಗೆ ಪರಿಹಾರ ಕಾಣುವ ನಿಟ್ಟಿನಲ್ಲಿ ಅವರ ಕಣ್ಣೀರು ಒರೆಸುವ ಒಂದು ಕಾರ್ಯವನ್ನು ನಮ್ಮ ಸತೀಶ್ ಶೆಟ್ಟಿ ಅವರು ಮಾಡಿದ್ದಾರೆ. ಭಾಳಷ್ಟು ಸಂತಸದಾಯಕ ವಿಚಾರ ಇದು. ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.